ರಾಜ್ಯದ ಉದ್ಯೋಗಾಕಾಂಕ್ಷಿ ಯುವಕರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಭಾಗಶಃ ಮಣಿದಿದೆ. ನಿನ್ನೆ ಕ್ಯಾಬಿನೆಟ್ಟಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಸುಮಾರು 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ನಿರ್ಧಾರವನ್ನು ನಿನ್ನೆಯ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ 371J ಪ್ರದೇಶದಲ್ಲಿ 31,000 ಹುದ್ದೆ, ಒಟ್ಟು 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ನಿರ್ಧಾರ. ಆದರೆ 50% ಮೀಸಲು ನೀತಿಗೆ ಬದ್ಧವಾಗಿತ್ತು. ಈಗ ರಾಜ್ಯದಲ್ಲಿ 56% ಮೀಸಲಾತಿ ಇದೆ. ಆದರೆ ಹಿಂದಿನಂತೆ 50% ಅದು ಕೋರ್ಟಲ್ಲಿ ಇರೋದ್ರಿಂದ ಸದ್ಯ 50% ಮೀಸಲಾತಿ. ಈ 56,000 ಹುದ್ದೆಗಳಿಗೆ 50% ಮೀಸಲಾತಿ. ಆ ಆಧಾರದ ಮೇಲೆ ನೇಮಕ ಪ್ರಕ್ರಿಯೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಮೊನ್ನೆ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ವಿದ್ಯಾರ್ಥಿಗಳು, ಯುವಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. 2.84 ಲಕ್ಷ, 2,84,000 ಉದ್ಯೋಗಗಳು ರಾಜ್ಯದಲ್ಲಿ ಖಾಲಿ ಇದ್ದಾವೆ. ಅದನ್ನು ಭರ್ತಿ ಮಾಡಿ ಅನ್ನೋ ಬೇಡಿಕೆಯನ್ನು ಇಡಲಾಗಿತ್ತು. ರಾಜ್ಯ ಸರ್ಕಾರದ ಮುಂದೆ ಒತ್ತಡಗಳು ಸೃಷ್ಟಿಯಾಗಿತ್ತು. ನಿನ್ನೆ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು ಸುಮಾರು 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ನಿರ್ಧಾರ. ಮುಂದಿನ 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು, ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. ಮುಂದಿನ 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು, ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.